Hello, dear students. So recently, SLC Social Science 2023 board exam paper already announced. So here is some analysis as well as some expected questions. So on this basis, we can easily study 2 marks and 3 marks and 4 marks questions. So here is first 2 marks questions are there. It is as per board examination 2023 recently announced. So first question is here. So name the prominent organization that brought social religious reform movement in 19th century. So this is social and social reformers lesson. So actually, uh, usually this lesson is for 3 marks question, but the question is appeared in 2 marks section. 2 ಮಾರ್ಕ್ಸಿನ ಪ್ರಶ್ನೆಗಳಲ್ಲಿ ಈ ಕ್ವಶನ್ಸ್ ಬಂದಿದೆ. ಬಟ್ ಬೋರ್ಡ್ ಎಕ್ಸಾಮಲ್ಲಿ 3 ಮಾರ್ಕ್ಸ್ ಕ್ವಶನ್ಸಲ್ಲೂ ಕೂಡ ಕ್ವಶನ್ಸನ್ನು ಐ ಮೀನ್ ಈ ಥರದ ಕ್ವಶನ್ಸನ್ನು ಕೇಳ್ಬೋದು. ಲೈಕ್ ಬ್ರಹ್ಮ ಸಮಾಜ್, ಆರ್ಯ ಸಮಾಜ್, ವಿವೇಕಾನಂದ, ಸತ್ಯಶೋಧಕ ಸಮಾಜ್, ಆನಿ ಬೆಸೆಂಟ್. ಸೊ ದೀಸ್ ವೆರಿ ಎಕ್ಸ್ಪೆಕ್ಟೆಡ್ ಫಾರ್ 3 ಮಾರ್ಕ್ಸ್. ಬಟ್ ಇನ್ ಮಾಡೆಲ್ ಪೇಪರ್ ಏನಾಗಿದೆ, ನೇಮ್ ದ ಪ್ರಾಮಿನೆಂಟ್ ಆರ್ಗನೈಸೇಷನ್, ವೆರಿ ಸಿಂಪಲ್ ಕ್ವಶನ್ ಕೇಳಿದ್ದಾರೆ. ನೇಮ್ ದ ಪ್ರಾಮಿನೆಂಟ್ ಆರ್ಗನೈಸೇಷನ್ ದಟ್ ಬ್ರಾಡ್ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್ ಇನ್ 19th century ಅಂತ. ಜಸ್ಟ್ ಇಲ್ಲೇನು ಕಾಣಿಸ್ತಿದೆ ಇದನ್ನು ಬರೆದ್ರೆ ಸಾಕಾಗುತ್ತೆ. ಬಟ್ 3 ಮಾರ್ಕ್ಸ್ ಸೆಕ್ಷನಲ್ಲಿ ಈ ಎಲ್ಲ ಆರ್ಗನೈಸೇಷನ್ಸ್ಗಳ ಬಗ್ಗೆ ಡೀಟೇಲ್ಸ್ ಆಗಿ ಗೊತ್ತಿರಬೇಕಾಗುತ್ತೆ. ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಇದೆ. ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಲೆಸನ್. ಸೊ ಇದ್ರ ಜೊತೆ ವಾಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ಬೋರ್ಡ್ ಎಕ್ಸಾಮ್ ಅಂತಂದರೆ 1857 ರಿವೋಲ್ಟ್ಗೆ ರೀಸನ್ಸ್ ಆ್ಯಂಡ್ ರೀಸನ್ಸ್ ಫಾರ್ ದ ಫೇಲ್ಯೂರ್. ಸೊ ಎಫೆಕ್ಟ್ಸು ಮಾಡಲಲ್ಲಿದೆ, ಬಟ್ ಇನ್ ಅಡಿಷನ್ ಟು ದಿಸ್ ನಾವೇನು ನೋಡ್ಕೋಬೇಕಾಗುತ್ತೆ, ರೀಸನ್ಸನ್ನು ನೋಡ್ಕೋಬೇಕಾಗುತ್ತೆ ಆ್ಯಂಡ್ ರೀಸನ್ಸ್ ಫಾರ್ ದ ಫೇಲ್ಯೂರ್ ನೋಡ್ಕೋಬೇಕಾಗುತ್ತೆ. ಸೊ ದಿಸ್ ಲೆಸನ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಈ ಲೆಸನನ್ನು 2 ಮಾರ್ಕ್ಸಿಗೆ ಕೇಳಿರೋದು ವೆರಿ ಅನ್ಎಕ್ಸ್ಪೆಕ್ಟೆಡ್. ಬಟ್ ಯೂಶ್ವಲಿ 1857 ರಿವೋಲ್ಟಲ್ಲಿರುವಂಥ ಕಾನ್ಸೆಪ್ಟ್ಗಳನ್ನು 3 ಮಾರ್ಕ್ಸ್ಗೆ ಕೇಳೋದು. ಸೊ ಎಷ್ಟೇ ಮಾರ್ಕ್ಸಿಗೆ ಕೇಳಿದರೂ ಕೂಡ ಇಟ್ ಈಸ್ ಡಿಪೆಂಡ್ಸ್ ಅಪಾನ್ ನಂಬರ್ ಆಫ್ ಪಾಯಿಂಟ್ಸ್ ಅವೈಲಬಲ್ ದೇರ್. ಸೊ ಒನ್ ಮೋರ್ ಕ್ವಶನ್ ರೀಜನಲಿಸಮ್ ಬಗ್ಗೆ ಇದೆ. ಪ್ರಾಬ್ಲಮ್ ಆಫ್ ರೀಜನಲಿಸಮ್ ಅಂತ ಇದೆ. ಸೊ instead of regionalism, we can also expect all these problems we face in India. So here is communalism, illiteracy, economic inequality, corruption, profiteering, overpopulation, poverty, smuggling. ಸೊ ಎಲ್ಲದರ ಬಗ್ಗೆ ಕೂಡ ಕೇಳ್ಬೋದು. ಬಟ್ ವೆರಿ ಎಕ್ಸ್ಪೆಕ್ಟೆಡ್ ಅಂತಂದರೆ 3 ಮಾರ್ಕ್ಸ್ಗೆ ಕೇಳುವಂಥ ಕಾನ್ಸೆಪ್ಟ್ಗಳು ಇವೆಲ್ಲ. ಬಟ್ 2 ಮಾರ್ಕ್ಸಲ್ಲಿ ಅಪಿಯರ್ ಆಗಿದೆ. ಸೊ ಒನ್ ಮೋರ್ ಮಾಡಲಲ್ಲಿ ಒಂದು ಆಪ್ಷನಲ್ ಕ್ವಶನ್ ಇದೆ. ದಟ್ ಈಸ್ ವಾಟ್ ಆರ್ ದ ಮೆಜರ್ಸ್ ಟೇಕನ್ ಟು ಕಂಟ್ರೋಲ್ ಟೆರರಿಸಮ್ ಅಂತ. ಸೊ ಟೆರರಿಸಮ್ ಗ್ಲೋಬಲ್ ಪ್ರಾಬ್ಲಮ್ಸ್ ಆ್ಯಂಡ್ ಇಂಡಿಯಾಸ್ ರೋಲಲ್ಲಿ ಬರುವಂಥ ಕಾನ್ಸೆಪ್ಟ್ ಇದು, ಕಂಟ್ರೋಲ್ ಆಫ್ ಟೆರರಿಸಮ್. ಸೊ ಇನ್ ಅಡಿಷನ್ ಟು ದಿಸ್ ವಿ ಕ್ಯಾನ್ ಆಲ್ಸೋ ಎಕ್ಸ್ಪೆಕ್ಟ್ ಎಫೆಕ್ಟ್ಸ್ ಆಫ್ ದ ಟೆರರಿಸಮ್. ಇಲ್ಲಿ ಕಂಟ್ರೋಲ್ ಕೇಳಿದ್ದಾರೆ ಅಂತಂದರೆ ವಿ ಆಲ್ಸೋ ಎಕ್ಸ್ಪೆಕ್ಟ್ ಎಫೆಕ್ಟ್ಸನ್ನು ನೋಡ್ಬೋದು. ಆ್ಯಂಡ್ ಅದೇ ಲೆಸನಲ್ಲಿ ಬರುವಂಥ ಆರ್ಮ್ ರೇಸ್ ಎಫೆಕ್ಟ್ಸ್ ಕೇಳ್ಬೋದು. ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ದ ಆರ್ಮ್ ರೇಸ್. ಅದರ್ವೈಸ್ ಇನ್ನೊಂದು ಥರ ಕೇಳ್ಬೋದು. ಸೊ ಡಿಸಾರ್ಮಮೆಂಟ್ ಈಸ್ ವೆರಿ ನೆಸೆಸರಿ ಟುಡೇ, ವೈ? ಸೊ ಹಾಗೆ ಕೇಳಿದ್ರು ಕೂಡ ಎಫೆಕ್ಟ್ಸ್ ಆಫ್ ಆರ್ಮ್ ರೇಸ್ ಅಂತ ಆರ್ಮ್ ರೇಸನ್ನೇ ಬರಿಬೇಕಾಗುತ್ತೆ. ಇಂಡಿಯಾಸ್ ಕನ್ಸರ್ನ್ ಟುವರ್ಡ್ಸ್ ವರ್ಲ್ಡ್ ಎಕನಾಮಿಕ್ ಈಕ್ವಾಲಿಟಿ, 2 ಮಾರ್ಕ್ಸ್ ಕ್ವಶನ್ ಇದೆ ಆ್ಯಕ್ಚುಲಿ. ಎಸ್, 2 ಮಾರ್ಕ್ಸ್ ಸೆಕ್ಷನಲ್ಲೇ ಇದನ್ನು ಕೇಳಿದ್ದಾರೆ. ಟೆರರಿಸಮ್ ಅಂತ ಕೇಳಿದ್ದಾರೆ ಅಂದರೆ ಇನ್ ಅಡಿಷನ್ ಟು ದಿಸ್ ಎಕನಾಮಿಕ್ ಇನ್ಇಕ್ವಾಲಿಟಿಗೆ ಸಂಬಂಧಪಟ್ಟಂಗೆ ಹೌ ಇಟ್ ಈಸ್ ಇಂಡಿಯಾ, ಇಟ್ಸ್ ಕನ್ಸರ್ನ್ಸ್ ಆ್ಯಂಡ್ ಇಟ್ಸ್ ಒಪಿನಿಯನ್ ಟುವರ್ಡ್ಸ್ ವರ್ಲ್ಡ್ ಎಕನಾಮಿಕ್ ಈಕ್ವಾಲಿಟಿ. ಸೊ ಆ್ಯಂಡ್ ಹ್ಯೂಮನ್ ರೈಟ್ಸ್ ಬಗ್ಗೆ ಕೂಡ ಕೇಳ್ಬೋದು 2 ಮಾರ್ಕ್ಸ್ಗೆ. ಆ್ಯಂಡ್ ಒನ್ ಮೋರ್ ಥಿಂಗ್ ವಿ ಕ್ಯಾನ್ ಆಲ್ಸೋ ಆ್ಯಡ್ ಹಿಯರ್, ಹ್ಯೂಮನ್ ರೈಟ್ಸ್ ಹೌ ಇಟ್ ಈಸ್ ಡೆವಲಪ್ಡ್ ಬಿಕಾಸ್ ಆಫ್ ಮೆನಿ ರೆವಲ್ಯೂಷನ್ಸ್. ಯಾವ್ಯಾವ ರೆವಲ್ಯೂಷನ್ಗಳಿಂದ ಇದು
ಈ ಕಾನ್ಸೆಪ್ಟ್ ಡೆವಲಪ್ ಆಯಿತು ಬಿಕಾಸ್ ಆಫ್ ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್, ರಷ್ಯನ್ ರೆವಲ್ಯೂಷನ್, ಫ್ರೆಂಚ್ ರೆವಲ್ಯೂಷನ್. ಸೊ ಇದೆಲ್ಲ ಕಾನ್ಸೆಪ್ಟ್ 2 ಮಾರ್ಕ್ಸ್ಗೆ ನಾವು ಫೋಕಸ್ ಮಾಡಬೇಕಾಗುತ್ತೆ. Next, one more question in model paper, that is measures taken to eradicate untouchability ಅಂತ ಇದೆ. Yes, very expected question ಇದು, because stratification ಅಲ್ಲಿ 3 ಮಾರ್ಕ್ಸ್ಗೆ ವೆರಿ ಸೂಟಬಲ್ ಕ್ವಶನ್ ಅಂತಂದ್ರೆ ವಾಟ್ ಆರ್ ದ ಮೆಜರ್ಸ್ ಟೇಕನ್ ಟು ಎರಾಡಿಕೇಟ್ ಅನ್ಟಚಬಿಲಿಟಿ ಅಂತ ಇದೆ. ಬಟ್ ಸಮ್ ಅದರ್ ಕಾನ್ಸೆಪ್ಟ್ ಇನ್ ಸ್ಟ್ರಾಟಿಫಿಕೇಶನ್ ಲೆಸನ್ ಅಲ್ಲಿ ನಾವು ನೋಡಬೇಕಾಗಿದ್ದು ಪ್ರಿಜುಡೀಸ್ ಅಂಡ್ ಇಟ್ಸ್ ಎಫೆಕ್ಟ್ಸ್. 2 ಮಾರ್ಕ್ಸ್ಗೆ ವೆರಿ ಸೂಟಬಲ್, ಬಟ್ 3 ಮಾರ್ಕ್ಸ್ಗೆ ಕೇಳೋಕ್ಕಾಗಲ್ಲ ಪ್ರಿಜುಡೀಸ್ ಬಗ್ಗೆ. 3 ಮಾರ್ಕ್ಸ್ ಓನ್ಲಿ ಕಾನ್ಸೆಪ್ಟ್, 3 ಮಾರ್ಕ್ಸ್ ಇಂದ ಓನ್ಲಿ ಕಾನ್ಸೆಪ್ಟ್ ಅಂತಂದ್ರೆ ಸ್ಟ್ರಾಟಿಫಿಕೇಶನ್ ಅಲ್ಲಿ, ದಟ್ ಈಸ್ ಅನ್ಟಚಬಿಲಿಟಿ ಬಗ್ಗೆ. ಸೊ ನೆಕ್ಸ್ಟ್ ಒನ್, ಇದಕ್ಕೊಂದು ಆರ್ ಕ್ವಶನ್ ಇತ್ತು ಮಾಡೆಲ್ ಪೇಪರ್ ಅಲ್ಲಿ. ವಿಚ್ ಪ್ರೋಗ್ರಾಮ್ಸ್ ಎನೇಬಲ್ ರೂರಲ್ ವುಮೆನ್ ಟು ಗೆಟ್ ಸೂಟಬಲ್ ರೆಪ್ರೆಸೆಂಟೇಷನ್ ಇನ್ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ ಅಂತ ಕೇಳಿದ್ದಾರೆ. ಓಕೆ, 21ನೇ ಕ್ವಶನ್ ಕ್ಲೈಮೆಟಿಕ್ ಸೀಸನ್ಸ್ ಕೇಳಿದ್ದಾರೆ. ವೆರಿ ಸಿಂಪಲ್ ಕ್ವಶನ್. ಯಾವ್ಯಾವ ಕ್ಲೈಮೆಟಿಕ್ ಸೀಸನ್ಸ್ ಇಂಡಿಯಾದಲ್ಲಿ ಇರುತ್ತೆ ಅಂಡ್ ಅಲಾಂಗ್ ವಿತ್ ಏನು ಕೇಳಿದ್ದಾರೆ, ಅಲಾಂಗ್ ವಿತ್ ಯರ್ ಮಂತ್ಸ್ ಅಂತ ಕೇಳಿದ್ದಾರೆ. ಬಟ್ ವಿ ಕ್ಯಾನ್ ಆಲ್ಸೋ ಈ ಕ್ಲೈಮೇಟ್ ಲೆಸನ್ ಅಲ್ಲಿ 2 ಮಾರ್ಕ್ಸ್ ಲೆಸನ್ ಅಂದ್ರೆ 2 ಮಾರ್ಕ್ಸ್ ಕ್ವಶನ್ ಅಂದ್ರೆ ವೆರಿ ಎಕ್ಸ್ಪೆಕ್ಟೆಡ್ ಅಂತ, ಅಗ್ರಿಕಲ್ಚರ್ ಇಸ್ ದ ಗ್ಯಾಂಬಲ್ ವಿತ್ ಮಾನ್ಸೂನ್ ವೈ. ಸೊ ಇದು ನೋಟ್ಸ್ ಅಲ್ಲೂ ಕೂಡ ಇದೆ, ಯು ಹ್ಯಾವ್ ಟು ಗೆಟ್ ಪ್ರಿಪೇರ್ಡ್ ವೆಲ್. ಕ್ಲೈಮೇಟ್ ಲೆಸನ್ ಅಲ್ಲಿ ನಾವು ಜಾಸ್ತಿ ಫೋಕಸ್ ಮಾಡಬೇಕಾಗಿದ್ದು 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡಬೇಕು ಜಾಸ್ತಿ, ಯಾಕಂದ್ರೆ ಅಲ್ಲಿ 3 ಮಾರ್ಕ್ಸ್ ಇಂದು ನಾಟ್ ಪಾಸಿಬಲ್ ಅಂಡ್ 4 ಮಾರ್ಕ್ಸ್ ಕೂಡ ನಾಟ್ ಪಾಸಿಬಲ್. ಸೊ ದಿಸ್ ಈಸ್ ದ ವೆರಿ ಎಕ್ಸ್ಪೆಕ್ಟೆಡ್. ಅಗ್ರಿಕಲ್ಚರ್ ಇಸ್ ದ ಗ್ಯಾಂಬಲ್ ವಿತ್ ಮಾನ್ಸೂನ್, ಜಸ್ಟಿಫೈ ಅಂಡ್ ಎಕ್ಸ್ಪ್ಲೈನ್, ಈ ತರದ ಕ್ವಶನ್ ಬರ್ಬೋದು. ಅಂಡ್ ನ್ಯಾಷನಲ್ ಪವರ್ ಗ್ರಿಡ್ ಸಂಬಂಧಪಟ್ಟಂಗೆ ಕೇಳಿದ್ದಾರೆ. ಮಿನರಲ್ ರಿಸೋರ್ಸ್ ಅಂಡ್ ಮಿನರಲ್ ಅಂಡ್ ಪವರ್ ರಿಸೋರ್ಸ್ ಅಂತ ಒಂದು ಲೆಸನ್ ಬರುತ್ತೆ ಜಿಯೋಗ್ರಫಿಯಲ್ಲಿ. ನ್ಯಾಷನಲ್ ಪವರ್ ಗ್ರಿಡ್ ಸಂಬಂಧಪಟ್ಟಂಗೆ ಕೇಳಿದ್ದಾರೆ 2 ಮಾರ್ಕ್ಸ್ ಸಂಬಂಧಪಟ್ಟಂಗೆ. ವಿ ಕ್ಯಾನ್ ಆಲ್ಸೋ ಎಕ್ಸ್ಪೆಕ್ಟ್, ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದ್ರೆ ಕನ್ವೆನ್ಷನಲ್ ರಿಸೋರ್ಸಸ್ಗಳನ್ನು ನಾವು ನೋಡ್ಕೋಬೇಕು. ಸೊ what is the meaning of conventional resources, what is the meaning of non-conventional resources, and what are the examples for the conventional and non-conventional resources. ಇನ್ನೊಂದು ಕಾನ್ಸೆಪ್ಟ್ ಬರುತ್ತಲ್ಲಿ, ರೆಮಿಡೀಸ್ಗಳನ್ನು ನೋಡ್ಕೋಬೇಕು ನಾವು. ಹೌ ವಿ ಕ್ಯಾನ್ ಪ್ರಿಸರ್ವ್ ದ ನಾನ್-ಕನ್ವೆನ್ಷನಲ್ ರಿಸೋರ್ಸಸ್, ದೇರ್ ಆರ್ ಸಮ್ ಸಜೆಷನ್ಸ್ ಆರ್ ಗಿವನ್, ಅವನ್ನ ನೋಡ್ಕೋಬೇಕು. ಆ್ಯಂಡ್ ಕೆಲವೊಂದಿಷ್ಟು ಮಿನರಲ್ಗಳಿಗೆ ಅದರದೇ ಆದ ಟೈಪ್ಸ್ ಇದೆ ಆ್ಯಂಡ್ ಅದರದೇ ಆದ ಯೂಸಸ್ ಇದೆ. ಆ ಯೂಸಸ್ಗಳನ್ನು ನೋಡಬೇಕು 2 ಮಾರ್ಕ್ಸ್ ಸೆಕ್ಷನಲ್ಲಿ. ಅಲ್ಲಿ 3 ಮಾರ್ಕ್ಸ್ ಬರಲ್ಲ. ಮಿನರಲ್ ಸಂಬಂಧಪಟ್ಟಂಗೆ 3 ಮಾರ್ಕ್ಸ್ ಕೇಳೋದು ಬಹಳ ರೇರು. 2 ಮಾರ್ಕ್ಸನ್ನು ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಮೈಕಾ ಆ್ಯಂಡ್ ಕೋಲ್, ಬಾಕ್ಸೈಟ್ ಆ್ಯಂಡ್ ಪೆಟ್ರೋಲಿಯಂ. ಸೊ ಈ ಎಲ್ಲ ಪರ್ಟಿಕ್ಯುಲರ್ ಮಿನರಲ್ಗಳ ಬಗ್ಗೆ ಯೂಸಸ್ಸನ್ನು ನೋಡಿಕೊಂಡ್ರೆ ಬೆಟರ್. ಆ್ಯಂಡ್ ಇಲ್ಲಿ ಹೌಸಿಂಗ್ ಪ್ರೋಗ್ರಾಮ್ಸ್ ಅನ್ನ ಕೇಳಿದ್ದಾರೆ. ವಿಚ್ ಆರ್ ನೇಮ್ ದ ಹೌಸಿಂಗ್ ಪ್ರೋಗ್ರಾಮ್ಸ್ ಟೇಕನ್ ಅಪ್ ಇನ್ ಇಂಡಿಯಾ. ಇದು ರೂರಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಗೆ ಲೆಸನ್ ಇದು. ರೂರಲ್ ಡೆವಲಪ್ಮೆಂಟಲ್ಲಿ ಸಮ್ ಅದರ್ ವೆರಿ 2 ಮಾರ್ಕ್ಸ್ ಎಲಿಜಿಬಲ್ ಕ್ವಶನ್ಸ್ ಅಂತಂದರೆ ಡಿಸೆಂಟ್ರಲೈಸೇಷನ್ ಬಗ್ಗೆ ನೋಡ್ಕೋಬೇಕು. ಡಿಸೆಂಟ್ರಲೈಸೇಷನ್, ಆಮೇಲೆ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸಸ್ ಥ್ರೂ ಪಂಚಾಯತ್. ಹ್ಯೂಮನ್ ರಿಸೋರ್ಸ್ ಹೇಗೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಥ್ರೂ ದ ಪಂಚಾಯತ್ ರಾಜ್ ಅನ್ನೋದಿದೆ. ಆಮೇಲೆ ಡೆವಲಪ್ಮೆಂಟ್ ಆಫ್ ಪ್ರೊಡಕ್ಟಿವ್ ಆಕ್ಟಿವಿಟೀಸ್ ಯಾವುದು, ವಿಚ್ ಪ್ರೊಡಕ್ಟಿವ್ ಆಕ್ಟಿವಿಟೀಸ್ ಆರ್ ಸಪೋರ್ಟೆಡ್ ಆ್ಯಂಡ್ ಎನ್ಕರೇಜ್ಡ್ ಬೈ ಪಂಚಾಯತ್. ಸೊ ಇವೆಲ್ಲ 2 ಮಾರ್ಕ್ಸ್ ಕ್ವಶನ್ಗೆ ಅಡಿಷ್ನಲ್ ಆಗಿ ನೋಡ್ಕೋಬೇಕಾಗಿದ್ದು. ಆಮೇಲೆ ವಾಟ್ ಆರ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಿಗೆ ಸಂಬಂಧಪಟ್ಟಂಗೆ ಕೇಳಿದ್ದಾರೆ, ಆಬ್ಜೆಕ್ಟಿವ್ಸ್ ಕೇಳಿದ್ದಾರೆ. ಬಟ್ ಇದಕ್ಕೆ ಪ್ಯಾರಲಲ್ ಆಗಿ ಮತ್ತೆ ನಾವು ಕ್ವಶನ್ಸ್ಗಳನ್ನು ನೋಡೋದಾದರೆ, ಇದು ಕನ್ಸ್ಯೂಮರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಅಂತ ಬರುತ್ತೆ. ಸೊ ಇದರಲ್ಲಿ ವೆರಿ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತಂದರೆ ವರ್ಲ್ಡ್ ಕನ್ಸ್ಯೂಮರ್ಸ್ ಡೇ. ವಿ ಯೂಶುವಲಿ ಅಬ್ಸರ್ವ್ ಇಟ್ ಆನ್ 15th March every year. So why March 15 is celebrated as World Consumers Day? ಅದಕ್ಕೆ ಸಪ್ರೇಟ್ ಆದ ಸ್ಪೆಸಿಫಿಕ್ ಆದ ಆನ್ಸರ್ ಇದೆ, 2 ಮಾರ್ಕ್ಸಿಗೆ ಕೇಳ್ಬೋದು. ಆ್ಯಂಡ್ ವೆರಿ ಎಕ್ಸ್ಪೆಕ್ಟೆಡ್ ಕೂಡ ಇದು. ಆ್ಯಂಡ್ ಕನ್ಸ್ಯೂಮರ್ ರೈಟ್ಸ್ಗಳನ್ನು ನೋಡ್ಕೋಬೇಕು. ಟು ಮೆನ್ಷನ್ ನೇಮ್ ದ ಕನ್ಸ್ಯೂಮರ್ ರೈಟ್ಸ್ ಅಥವಾ ವಾಟ್ ಆರ್ ದ ಕನ್ಸ್ಯೂಮರ್ ರೈಟ್ಸ್, ಆ ರೀತಿ. ಆ್ಯಂಡ್ ಇನ್ನೊಂದಿದೆ, ಮೆಥಡ್ಸ್ ಟು ಫೈಲ್ ಕೇಸ್ ಇನ್ ಕನ್ಸ್ಯೂಮರ್ ಕೋರ್ಟ್. ದೆರ್ ಈಸ್ ಅ ಸ್ಪೆಸಿಫಿಕ್ ಮೆಥಡ್ ವಿ ಹ್ಯಾವ್ ಟು ಫಾಲೋ ಟು ಫೈಲ್ ಅ ಕೇಸ್ ಇನ್ ಕನ್ಸ್ಯೂಮರ್ಸ್ ಕೋರ್ಟ್. ಸೊ ಅದನ್ನು ಕೂಡ
ನಾವು ನೋಡ್ಕೋಬೇಕಾಗುತ್ತೆ. ಇದನ್ನ ನಾವು 3 ಮಾರ್ಕ್ಸಿಗೆ ಕೂಡ ಕೇಳ್ಬೋದು. ಮೆಥಡ್ಸ್ ಟು ಫೈಲ್ ಕೇಸ್ ಇನ್ ಕನ್ಸ್ಯೂಮರ್ ಕೋರ್ಟ್ as well as 2 ಮಾರ್ಕ್ಸಿಗೆ ಕೂಡ ಕೇಳ್ಬೋದು. So this is 2 marks questions as per the board has been released question paper. ನಾವು 3 ಮಾರ್ಕ್ಸ್ ನೋಡೋದಾದ್ರೆ ಫಸ್ಟ್ ಕ್ವಶನ್ ಈಸ್ ಅಪಿಯರ್ಡ್, ದಟ್ ಈಸ್ ರಾಜ ಮಾರ್ಥಾಂಡ ವರ್ಮ. ದಿಸ್ ಈಸ್ ರಿವೈಸ್ಡ್ ಸಿಲೆಬಸ್. ಇದು ಆಕ್ಚುಲಿ ಲಾಸ್ಟ್ ಇಯರ್ ಸಿಲೆಬಸ್ ಅಲ್ಲಿ ಇರಲಿಲ್ಲ, ಇದು ಮಾರ್ಥಾಂಡ ವರ್ಮ ಸಂಬಂಧಪಟ್ಟಂಗೆ. ಸೊ ಸಿನ್ಸ್ ಇಟ್ ಈಸ್ ನ್ಯೂಲಿ ಆಡೆಡ್, ದಿಸ್ ಕ್ವಶನ್ ವೆರಿ ಎಕ್ಸ್ಪೆಕ್ಟೆಡ್ ಕೇಳ್ಬೋದು. ಸೊ ಮಾರ್ಥಾಂಡ ವರ್ಮ ಕೇಳಿಲ್ಲ ಅಂತಂದರೆ ಫಸ್ಟ್ ಲೆಸನಲ್ಲಿ ವಿ ಹ್ಯಾವ್ ಟು ಫೋಕಸ್ ಆನ್ ಬ್ಯಾಟಲ್ ಆಫ್ ಪ್ಲಾಸಿ, ರೀಸನ್ಸ್ ಆ್ಯಂಡ್ ಆಮೇಲೆ ಎಫೆಕ್ಟ್ಸು. ಆಮೇಲೆ ಬ್ಯಾಟಲ್ ಆಫ್ ಬಕ್ಸಾರ್, ರೀಸನ್ಸು ಇಲ್ಲ ಆ್ಯಕ್ಚುಲಿ, ರಿಸಲ್ಟ್ಸ್ ಇದೆ. ಬ್ಯಾಟಲ್ ಆಫ್ ಬಕ್ಸಾರ್ 3 ಮಾರ್ಕ್ಸಿಗೆ ಕೇಳ್ಬೋದು. ಆ್ಯಂಡ್ ಕಾರ್ನಾಟಿಕ್ ವಾಸ್ ಬಗ್ಗೆ ನಾವು ಜಾಸ್ತಿ ಫೋಕಸ್ ಮಾಡ್ತಿರ್ಲಿಲ್ಲ, ಬಟ್ ಮಾಡೆಲ್ ಪೇಪರಲ್ಲಿ ಇದನ್ನು 4 ಮಾರ್ಕ್ಸಿಗೆ ಕೇಳಿಬಿಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಫೋಕಸ್ ಆನ್ ಕರ್ನಾಟಿಕ್ ವಾರ್ಸ್ ಆಲ್ಸೋ. ಫಾರ್ ದ ಫಸ್ಟ್ ಟೈಮ್ ಕರ್ನಾಟಿಕ್ ವಾರ್ಗಳ ಬಗ್ಗೆ 4 ಮಾರ್ಕ್ಸಿಗೆ ಕೇಳಿದ್ದಾರೆ ಅಂದರೆ ದಟ್ ಈಸ್ ಓನ್ಲಿ ದಿಸ್ ಇಯರ್. ಸೊ ಕರ್ನಾಟಿಕ್ ವಾರ್ಗಳನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಸೊ ನೆಕ್ಸ್ಟ್ ಒನ್, ಎಕ್ಸ್ಪ್ಲೇನ್ ಹೌ ವೆಲೆಸ್ಲಿ ಬ್ರಾಟ್ ಇಂಡಿಯನ್ ಕಿಂಗ್ಸ್ ಅಂಡರ್ ದೇರ್ ಕಂಟ್ರೋಲ್ ಅಂತ ಕೇಳಿದ್ದಾರೆ. ಎಕ್ಸ್ಪ್ಯಾನ್ಷನ್ ಆಫ್ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ ಲೆಸನಲ್ಲಿ ಬರೋದು. ಅಂದರೆ ಸಬ್ಸಿಡರಿ ಅಲಯನ್ಸ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರೀಬೇಕು. ಅದು ವೆರಿ ಸೂಟಬಲ್ ಫಾರ್ 3 ಮಾರ್ಕ್ಸ್, ಅದು ಆ ಲೆಸನಲ್ಲಿ ಬರುವಂಥದ್ದು. ಇನ್ ಅಡಿಷನ್ ಟು ದಿಸ್ ವಿ ಕ್ಯಾನ್ ಆಲ್ಸೋ ಫೋಕಸ್ ಆನ್ ಥರ್ಡ್ ಆಂಗ್ಲೋ ಮರಾಠ ವಾರ್ ರೀಸನ್ಸ್ ಆ್ಯಂಡ್ ರಿಸಲ್ಟ್ಸ್ ಅನ್ನು ನೋಡ್ಕೊಂಡ್ರೆ ಚಲೋ. ಅದು 3 ಮಾರ್ಕ್ಸ್ಗೆ ಪರ್ಟಿಕ್ಯುಲರ್ಲಿ ಈ ಲೆಸನ್ನಲ್ಲಿ. ಆಮೇಲೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಬಗ್ಗೆ ನಾವು ನೋಡ್ಕೊಳ್ಳೋದು ಬೆಟರು. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, why it is introduced, who introduced, and what is the terms and condition apply under doctrine of lapse policy. So all these things ನಾವು ನೋಡ್ಕೋಬೇಕು. ಎಕ್ಸ್ಪ್ಯಾನ್ಷನ್ ಆಫ್ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ. ಆಮೇಲೆ 26 ಕ್ವಶನ್ ಈಸ್ ಅಚೀವ್ಮೆಂಟ್ಸ್ ಆಫ್ ಕೃಷ್ಣರಾಜ ಒಡೆಯರ್ ಫೋರ್ತ್ ಅಂತ ಇದೆ. ದಿಸ್ ಇಸ್ ಅ ವೆರಿ ಬಿಗ್ ಲೆಸನ್ ಆ್ಯಂಡ್ ವೆರಿ ಎಕ್ಸ್ಪೆಕ್ಟೆಡ್. ಬಹಳಷ್ಟು ಕ್ವಶನ್ಗಳನ್ನು ನಾವು ಇಲ್ಲಿ ಪ್ರಿಪೇರ್ ಆಗಬೇಕಾಗುತ್ತೆ. ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಆ ಲೆಸನಲ್ಲಿ. ಚಿಕ್ಕದೇವರಾಜ ಒಡೆಯರ್ ಸೂಟಬಲ್. ಥರ್ಡ್ ಆಂಗ್ಲೋ ಮೈಸೂರು ವಾರ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಫೋರ್ತ್ ಆಂಗ್ಲೋ ಮೈಸೂರು ವಾರ್, 1 and 2, ಫಸ್ಟ್ ಆಂಗ್ಲೋ ಮೈಸೂರ್, ಸೆಕೆಂಡ್ ಆಂಗ್ಲೋ ಮೈಸೂರ್ ಯು ಕಾಂಟ್ ಎಕ್ಸ್ಪೆಕ್ಟ್ ಫಾರ್ 3 ಮಾರ್ಕ್ಸ್. ಅಷ್ಟು 3 ಮಾರ್ಕ್ಸ್ಗೆ ಆ್ಯಂಡ್ 3 ಮಾರ್ಕ್ಸ್ಗೆ ಬರೆಯುವಷ್ಟು ಅಲ್ಲಿ ಕಾನ್ಸೆಪ್ಟ್ಗಳಿಲ್ಲ. ಇದೆ ಬಟ್ ಸ್ಪೆಸಿಫಿಕ್ ಆಗಿ ಬರೆಯೋಕ್ಕಾಗಲ್ಲ. ಬಟ್ ಥರ್ಡ್ ಆ್ಯಂಡ್ ಫೋರ್ತ್ ಆಂಗ್ಲೋ ಮೈಸೂರು ಬಗ್ಗೆ ಸ್ಪೆಸಿಫಿಕ್ ಆಗಿ ಬರಿಬೋದು. ಕೆ ಶೇಷಾದ್ರಿ ಅಯ್ಯರ್ 6ರಿಂದ 7 ಪಾಯಿಂಟ್ ಇದೆ. ದೋಂಡಿಯಾ ವಾಗ್, ಸಂಗೊಳ್ಳಿ ರಾಯಣ್ಣ 6-7 ಪಾಯಿಂಟ್ಸ್ ಇದೆ. ಪುಟ್ಟಬಸಪ್ಪ 6 ಪಾಯಿಂಟ್ಸ್ ಇದೆ. ಹಲಗಲಿ ಬೇಡಾಸ್ 6 ಪಾಯಿಂಟ್ಸ್ ಬರಿಬೋದು. ಸೊ ಇದೆಲ್ಲ ಪ್ರಿಪೇರ್ ಆದರೆ ವಿ ಕ್ಯಾನ್ ಈಸಿಲಿ ಗೆಟ್ 3 ಮಾರ್ಕ್ಸ್ ಫ್ರಮ್ ದಿಸ್ ಲೆಸನ್, ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಆ ಲೆಸನಲ್ಲಿ. ಆಮೇಲೆ ವೆರಿ ಬಹಳಷ್ಟು ಚೇಂಜ್ ಆಗಿದ್ದು ಅಂತಂದರೆ ಈ ಮಾಡೆಲ್ ಪೇಪರಲ್ಲಿ ಪಾರ್ಟಿಷನ್ ಆಫ್ ಇಂಡಿಯಾ ವಾಸ್ ಇನ್ಎಬಿಟಬಲ್ ಎಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್ ಅಂತ ಕೇಳಿದ್ದಾರೆ. ದಿಸ್ ಈಸ್ ಫ್ರೀಡಮ್ ಮೂವ್ಮೆಂಟ್ ಲೆಸನ್ ಇದು, ಬಟ್ 3 ಮಾರ್ಕ್ಸ್ ಕೇಳಿದ್ದಾರೆ. ಯೂಶುವಲಿ ಫ್ರೀಡಮ್ ಮೂವ್ಮೆಂಟ್ ಲೆಸನ್ನಿಂದ 4 ಮಾರ್ಕ್ಸ್ಗೆ ಬರುತ್ತಿತ್ತು, ಬಟ್ ಅದನ್ನು 3 ಮಾರ್ಕ್ಸ್ಗೆ ಹಾಕ್ಕೊಂಡಿದ್ದಾರೆ. ಎಷ್ಟೇ ಮಾರ್ಕ್ಸ್ ಕೇಳಿ ಇಟ್ ಈಸ್ ನಾವು ನಮ್ಮ ಆನ್ಸರನ್ನು ಮ್ಯಾಕ್ಸಿಮೈಸ್ ಆ್ಯಂಡ್ ಮಿನಿಮೈಸ್ ಮಾಡ್ಕೋಬೇಕು. ಪಾರ್ಟಿಷನ್ ಆಫ್ ಇಂಡಿಯಾ ಇನ್ಎವಿಟೇಬಲ್ ಅಂತಂದರೆ ಇದನ್ನು 4 ಮಾರ್ಕ್ಸ್ಗೆ ಕೂಡ ಬರಿಬೋದು ಆ್ಯಂಡ್ 3 ಮಾರ್ಕ್ಸಿಗೆ ಕೂಡ ಬರಿಬೋದು. ಬಟ್ ಈ ಫ್ರೀಡಮ್ ಮೂವ್ಮೆಂಟ್ ಲೆಸನ್ನಿಂದ ನಾವೇನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ನಾನ್ ಕೋಆಪರೇಷನ್ ಮೂವ್ಮೆಂಟ್. ಇದನ್ನು 4 ಮಾರ್ಕ್ಸಿಗೆ ಕೇಳ್ಬೋದು, 3 ಮಾರ್ಕ್ಸಿಗೆ ಕೇಳ್ಬೋದು, ನಾಟ್ ಎ ಪ್ರಾಬ್ಲಮ್, ಬಿಕಾಸ್ ದಿಸ್ ಇಯರ್ ಮಾಡೆಲ್ ಅದೇ ರೀತಿ ಬಂದಿದೆ. ಸುಭಾಷ್ ಚಂದ್ರ ಬೋಸ್ 4 ಮಾರ್ಕ್ಸ್ as well as 3 ಮಾರ್ಕ್ಸ್. ಬಿ ಆರ್ ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು ಆ್ಯಂಡ್ ಟ್ರೈಬಲ್ ರಿವೋಲ್ಟ್ಸ್. ಗೈಡ್ ಇನ್ ಲ್ಯೂ, ಇದು ಹೊಸದಾಗಿ ಬಂದಂಥ ಕಾನ್ಸೆಪ್ಟ್, ಇದು ಗೈಡ್ ಇನ್ ಲ್ಯೂ. ಸೊ ಇದು ಹೊಸದಾಗಿ ಬಂದಿದ್ದರಿಂದ ಇದನ್ನೇ ಕೇಳ್ಬೋದು. ರಾಜಾ ಮಾರ್ಥಾಂಡ ವರ್ಮ, ಅದು ಕೂಡ ಹೊಸದು. ಸೊ ಪ್ರತಿ ವರ್ಷ ಅದೇ ಕ್ವಶನ್ಗಳನ್ನು ಕೇಳ್ತಿರ್ತಾರೆ. ಸೊ ಒಂದು ಚೇಂಜ್ ಇರಲಿ ಅಂತಂದು ಹೊಸ ಕಾನ್ಸೆಪ್ಟ್ಗಳಿಗೆ ಇಂಪಾರ್ಟೆನ್ಸನ್ನು ಕೊಡ್ಬೋದು.
ನೆಕ್ಸ್ಟು ಏಮ್ಸ್ ಆ್ಯಂಡ್ ಅಬ್ಜೆಕ್ಟಿವ್ಸ್ ಆಫ್ ಯು ಎನ್ ಒ ಕೇಳಿದ್ದಾರೆ. ಯು ಎನ್ ಒಲಸನಲ್ಲಿ ಮತ್ತೆಲ್ಲ ಯಾವ ಕಾನ್ಸೆಪ್ಟ್ಗಳಿಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಂದ್ರೆ ಜನರಲ್ ಅಸೆಂಬ್ಲಿ, ಸೆಕ್ಯೂರಿಟಿ ಕೌನ್ಸಿಲ್ ಬಗ್ಗೆ ಕೇಳ್ಬೋದು. 3 ಮಾರ್ಕ್ಸ್ ಅಷ್ಟು 3 ಮಾರ್ಕ್ಸ್ಗೆ ಆಗೋಷ್ಟು ಎಲ್ಲ ಕಾನ್ಸೆಪ್ಟ್ಗಳಲ್ಲಿ ಬರುತ್ತೆ. ಆ್ಯಂಡ್ ವೆರಿ ಎಕ್ಸ್ಪೆಕ್ಟೆಡ್ ಅಂದರೆ ಅಚೀವ್ಮೆಂಟ್ಸ್ ಆಫ್ ಯು ಎನ್ ಒ, ಇದನ್ನು 4 ಮಾರ್ಕ್ಸಿಗೆ ಕೂಡ ಕೇಳ್ಬೋದು, ನಾಟ್ ಎ ಪ್ರಾಬ್ಲಮ್. 3 ಮಾರ್ಕ್ಸಿಗೆ ಕೊಡ್ಬೋದು, 4 ಮಾರ್ಕ್ಸ್ಗೂ ಕೇಳ್ಬೋದು. ಆ್ಯಂಡ್ ರಿಮೈನಿಂಗ್ ಅಂದರೆ ವಾಟ್ ಅಬೌಟ್ ರಿಮೈನಿಂಗ್ ಅಂತ ಕೇಳಿದರೆ, ಸೊ 1 ಮಾರ್ಕ್ಸ್ ಆ್ಯಂಡ್ 2 ಮಾರ್ಕ್ಸ್ ಯು ಎನ್ ಒದಲ್ಲಿ ಬರುವಂಥ ರಿಮೈನಿಂಗ್ ಕಾನ್ಸೆಪ್ಟ್ಸ್ಗಳನ್ನು 1 ಆ್ಯಂಡ್ 2ಗೆ ಕೇಳ್ಬೋದು. ಬಟ್ ವೆರಿ ಎಕ್ಸ್ಪೆಕ್ಟೆಡ್ ಫಾರ್ 3 ಮಾರ್ಕ್ಸ್ ಅಂದರೆ ಇವು 4. ಆ್ಯಂಡ್ ಹೌ ವಾಸ್ ದ ಗವರ್ನಮೆಂಟ್ ಪ್ಲಾನ್ ಟು ಟ್ಯಾಕಲ್ ಪ್ರಾಬ್ಲಮ್ ಅನ್ಎಂಪ್ಲಾಯ್ಮೆಂಟ್, ಅನ್ಎಂಪ್ಲಾಯ್ಮೆಂಟನ್ನು ಟ್ಯಾಕಲ್ ಮಾಡಲಿಕ್ಕೆ ಗೌರ್ಮೆಂಟ್ ಯಾವ್ಯಾವುದನ್ನು ಮೆಜರ್ಸನ್ನು ತೆಗೆದುಕೊಂಡಿದೆ ಅಂತ ಬರೀಬೇಕು. ಆ್ಯಂಡ್ ಇದು ವೆರಿ ಸಿಂಪಲ್ ಕ್ವಶನ್, ಫ್ರಾಂಟಿಯರ್ಸ್ ಆ್ಯಂಡ್ ನೇಬರಿಂಗ್ ಕಂಟ್ರೀಸ್ ಆಫ್ ಇಂಡಿಯಾ ಅಂತ ಇದೆ. ವೆರಿ ಸಿಂಪಲ್ ಕ್ವಶನ್ ಇದು. ಇದು ಜಿಯೋಗ್ರಫಿ ಫಸ್ಟ್ ಲೆಸನಲ್ಲಿ ಬರುತ್ತೆ. ಇದ್ರ ಜೊತೆ ಆ ಲೆಸನಲ್ಲಿ ಎಕ್ಸ್ಟೆನ್ಷನ್ ಆಫ್ ಇಂಡಿಯಾ ಆ್ಯಂಡ್ ಫಿಸಿಯೋಗ್ರಾಫಿಕ್ ಡಿವಿಷನ್ಸ್ ಆಫ್ ಇಂಡಿಯಾ ಅಂತ ಬರುತ್ತೆ. ಆ ಲೆಸನಲ್ಲಿ ನಾವು ಮತ್ತೇನೆಲ್ಲ 3 ಮಾರ್ಕ್ಸ್ಗೆ ನೋಡ್ಕೋಬೇಕಾಗುತ್ತೆ ಅಂದರೆ, ಇಂಪಾರ್ಟೆನ್ಸ್ ಆಫ್ ಹಿಮಾಲಯ ಅಂತ ಇದೆ ಕಾನ್ಸೆಪ್ಟ್ ಒಂದು, 3 ಮಾರ್ಕ್ಸಿಗೆ ಕೇಳ್ಬೋದು. ವೆಸ್ಟ್ ಕೋಸ್ಟ್ ಆ್ಯಂಡ್ ಈಸ್ಟ್ ಕೋಸ್ಟ್ ಬಗ್ಗೆ ಡಿಫ್ರೆನ್ಸನ್ನು ನೋಡ್ಕೋಬೇಕು. ವೆಸ್ಟರ್ನ್ ಘಾಟ್ ಆ್ಯಂಡ್ ಈಸ್ಟರ್ನ್ ಘಾಟ್ ಬಗ್ಗೆ ಡಿಫ್ರೆನ್ಸನ್ನು ನೋಡ್ಕೋಬೇಕು. ವೆಸ್ಟರ್ನ್ ಘಾಟ್ ಬಗ್ಗೆ 3 ಪಾಯಿಂಟ್ಸು ಆ್ಯಂಡ್ ಈಸ್ಟರ್ನ್ ಘಾಟ್ ಬಗ್ಗೆ 3 ಪಾಯಿಂಟ್ಸು. ವೆಸ್ಟರ್ನ್ ಕೋಸ್ಟ್ ಬಗ್ಗೆ 3 ಪಾಯಿಂಟ್ಸ್ ಆ್ಯಂಡ್ ಈಸ್ಟರ್ನ್ ಕೋಸ್ಟ್ ಬಗ್ಗೆ 3 ಪಾಯಿಂಟ್ಸನ್ನು ನಾವು ಡಿಫ್ರೆನ್ಸಿಯೇಷನ್ ನೋಡಿಕೊಂಡ್ರೆ ವಿ ಕೆನ್ ಈಸಿಲಿ ಟ್ಯಾಕಲ್ ದ ಕ್ವಶನ್ಸ್ ಇನ್ ದಿಸ್ ಲೆಸನ್. ಆಮೇಲೆ ಏನು ಫಾರೆಸ್ಟ್ ಲೆಸನ್ನಲ್ಲಿ ವೈ ಇಟ್ ಈಸ್ ನೆಸಸರಿ ಟು ಪ್ರೊಟೆಕ್ಟ್ ಫಾರೆಸ್ಟ್ ಇನ್ ಇಂಡಿಯಾ, ಯಾಕೆ ನೆಸಸರಿ ಇದೆ ಫಾರೆಸ್ಟನ್ನು ಪ್ರೊಟೆಕ್ಟ್ ಮಾಡೋದು ಅಂತ, ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ಬರೀಬೇಕು. ಬಟ್ ಟೆಕ್ಸ್ಟ್ ಬುಕ್ಕಲ್ಲಿ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟನ್ನು ಕೊಟ್ಟೇ ಇಲ್ಲ. ಸೊ ನೀವು ಚೆಕ್ ಮಾಡ್ಕೋರಿ, ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ಅಂತ ಇಲ್ಲವೇ ಇಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಎನಿ ಹೌ, ಬಟ್ ಫಾರೆಸ್ಟ್ ಲೆಸನ್ನಿಂದ ನಾವು ಏನೆಲ್ಲ ನಾವು ಅದರ್ ಕಾನ್ಸೆಪ್ಟನ್ನು ನೋಡ್ಕೋಬೇಕು ಅಂತಂದರೆ, ರೀಸನ್ಸ್ ಫಾರ್ ದ ಡಿಫಾರೆಸ್ಟೇಷನ್ ವೆರಿ ಎಕ್ಸ್ಪೆಕ್ಟೆಡ್, ಕನ್ಸರ್ವೇಷನ್ ಆಫ್ ದ ಫಾರೆಸ್ಟ್ ಹೇಗೆ ಮಾಡ್ತೀವಿ, ಭಾಳಷ್ಟು ಪಾಯಿಂಟ್ಸ್ ಇದೆ, 6-7 ಪಾಯಿಂಟ್ಸ್ ಬರುತ್ತೆ. ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್, ಇದನ್ನು ಕೂಡ ನಾವು ನೋಡ್ಕೊಂಡ್ರೆ ಬೆಟರ್, ಡಿಫರೆನ್ಸ್ ಬಿಟ್ವೀನ್ ಎನಿ ಟೈಪ್ ಆಫ್ ಫಾರೆಸ್ಟ್. ಫಾರ್ ಎಕ್ಸಾಂಪಲ್ ಎವರ್ಗ್ರೀನ್ ಆ್ಯಂಡ್ ಡೆಸಿಡಸ್ ಫಾರೆಸ್ಟ್, ಆ್ಯಂಡ್ ಮೌಂಟೇನ್ ಫಾರೆಸ್ಟ್ ಆ್ಯಂಡ್ ಡೆಸಿಡಸ್ ಫಾರೆಸ್ಟ್. ಸೊ ಎನಿ ಕಾಂಬಿನೇಷನಲ್ಲಿ ಡಿಫ್ರೆನ್ಸನ್ನು ನಾವು ನೋಡ್ಕೋಬೇಕು. ಬಿಕಾಸ್ ಅದೇ ಥರದ ಕ್ವಶನ್ಗಳನ್ನು ಕೂಡ ಕೇಳ್ಬೋದು. ಡಿಫರೆನ್ಸ್ ಬಿಟ್ವೀನ್ ಎನಿ ಟೈಪ್ ಆಫ್ ಫಾರೆಸ್ಟ್, ಕನ್ಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ಡಿಫಾರೆಸ್ಟೇಷನ್ಗೆ ರೀಸನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಒನ್ ಮೋರ್ ಕ್ವಶನ್ ಬೋರ್ಡ್ ಎಕ್ಸಾಮಲ್ಲಿ ಕ್ರಾಪಿಂಗ್ ಪ್ಯಾಟರ್ನ್ ಬಗ್ಗೆ ಕೇಳಿದ್ದಾರೆ. ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸ್ ಆನ್ ಕ್ರಾಪಿಂಗ್ ಪ್ಯಾಟರ್ನ್, ಈ ಥರನೂ ಕೂಡ ಕ್ವಶನ್ ಕೇಳ್ಬೋದು. ಆ್ಯಂಡ್ ಕ್ರಾಪಿಂಗ್ ಪ್ಯಾಟರ್ನ್ ಡಿಫರ್ ಫ್ರಮ್ ಏರಿಯಾ ಟು ಏರಿಯಾ ಇನ್ ಇಂಡಿಯಾ, ವೈ ಅಂತ ಕೇಳಿದ್ದಾರೆ. ದಿಸ್ ಇಸ್ ಸಮ್ ವಾಟ್ ಅಪ್ಲೈಡ್ ಕ್ವಶನ್. ಇದ್ರ ಜೊತೆ ಮತ್ತೆ ಎಲ್ಲ ಕ್ವಶನ್ ಲ್ಯಾಂಡ್ ರಿಸೋರ್ಸ್ ಅಂತ ಬರುತ್ತೆ, ಆ ಲೆಸನಲ್ಲಿ ಬರುವಂಥ ಕ್ವಶನ್ ಇದು. ಸೊ ನಾವು ಮತ್ತೆಲ್ಲ ಯಾವ ಕಾನ್ಸೆಪ್ಟ್ಗಳಿಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ, ಟೈಪ್ಸ್ ಆಫ್ ಲ್ಯಾಂಡ್ ಯೂಸ್ ಅಂತ ಬರುತ್ತೆ, ಟೈಪ್ಸ್ ಆಫ್ ಫಾರ್ಮಿಂಗ್ ಅಂತ ಇದೆ, ಇಂಪಾರ್ಟೆನ್ಸ್ ಆಫ್ ವೆರಿ ಎಕ್ಸ್ಪೆಕ್ಟೆಡ್ ಇದು, ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್. ಆ್ಯಂಡ್ ಇದೆಲ್ಲ ನೋಡಿ, ಇನ್ ಅಡಿಷನ್ ಟು ದಿಸ್ ಮತ್ತೆಲ್ಲ ಏನು ನೋಡಬೇಕು ಅಂದರೆ, ದೆರ್ ಆರ್ ಸಮ್ ಕ್ರಾಪ್ಸ್ ಆರ್ ಗಿವನ್, ಯಾವ್ಯಾವ ಕ್ರಾಪ್ಸ್ಗಳನ್ನು ಯಾವ್ಯಾವ ಕ್ಲೈಮೆಟಿಕ್ ಕಂಡೀಷನಲ್ಲಿ ಬೆಳಿತೀವಿ ಅಂತ ಕೊಟ್ಟಿದ್ದಾರೆ. ಕ್ಲೈಮೆಟಿಕ್ ಕಂಡೀಷನ್ಸ್ ರಿಕ್ವೈರ್ ಫಾರ್ ದ ಕಲ್ಟಿವೇಷನ್ ಆಫ್ ಕ್ರಾಪ್ ಅಂತ ಇದೆ. ಫಾರ್ ಎಕ್ಸಾಂಪಲ್ ಪ್ಯಾಡಿ ಇರ್ಬೋದು, ಆ್ಯಂಡ್ ವೀಟ್ ಇರ್ಬೋದು, ಶುಗರ್ ಕೇನ್ ಇರ್ಬೋದು. ಸೊ ಆಲ್ ದೀಸ್ ಕ್ಲೈಮೆಟಿಕ್ ಕಂಡೀಷನ್ ರಿಕ್ವೈರ್ಮೆಂಟ್ಸ್ ವಿ ಹ್ಯಾವ್ ಟು, ಅದನ್ನು ಸ್ವಲ್ಪ ಫೋಕಸ್ ಮಾಡೋದು ಬೆಟರ್. ವಾಟ್ ಟೆಂಪರೇಚರ್ ಇಸ್ ರಿಕ್ವೈರ್ಡ್, ವಾಟ್ ಸಾಯಿಲ್ ಇಸ್ ರಿಕ್ವೈರ್ಡ್, ವಾಟ್ ಅದರ್ ಫ್ಯಾಕ್ಟರ್ಸ್ ಈಸ್ ರಿಕ್ವೈರ್ಡ್ ಟು ಕಲ್ಟಿವೇಟ್ ದ ಪರ್ಟಿಕ್ಯುಲರ್ ಕ್ರಾಪ್, ಅದೆಲ್ಲ ನೋಡ್ಕೊಂಡ್ರೆ ಬೆಟರ್. ಆ್ಯಂಡ್ ಡಿಸೆಂಟ್ರಲೈಸೇಷನ್ ಅಂತ ಮತ್ತೆ ಇಲ್ಲೊಂದು ಕ್ವಶನ್ ಬಂದಿದೆ, ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂಗೆ. ಇಲ್ಲಿ ಪಂಚಾಯತ್ ರಾಜ್ ರೋಲ್ ನೋಡ್ಕೋಬೇಕು ರೂರಲ್ ಡೆವಲಪ್ಮೆಂಟಲ್ಲಿ, ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ನೋಡ್ಕೋಬೇಕು. ಆ್ಯಂಡ್ ವಿಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎರಡೆರಡು ಕಡೆ ಬರುತ್ತೆ ಇದು ವಿಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪು. ಸೊ ನಾವು ಜಾಸ್ತಿ ಫೋಕಸ್ ಮಾಡೋದು ಬೆಟರ್. ಆ್ಯಂಡ್ ಒನ್ ಮೋರ್ ಕ್ವಶನ್ ಈಸ್ what measures were taken to bring green revolution ಅಂತ ಇದೆ. ಗ್ರೀನ್ ರೆವಲ್ಯೂಷನ್ ಸಂಬಂಧಪಟ್ಟಂಗೆ, ಇನ್ ಅಡಿಷನ್ ಟು ದಿಸ್ ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ ಆ್ಯಂಡ್ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ನೋಡ್ಕೋಬೇಕು ಆ ಲೆಸನಲ್ಲಿ. ಆ್ಯಂಡ್ 5-year ಪ್ಲಾನ್ಸ್ನ ಅಚೀವ್ಮೆಂಟ್ಸನ್ನು ನೋಡ್ಕೋ, ವೆರಿ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು.
5 year plans ಅಚೀವ್ಮೆಂಟ್ಸ್ ಏನೆಲ್ಲ ಅಚೀವ್ಮೆಂಟ್ಸ್ ಆಗಿದೆ ಡ್ಯೂರಿಂಗ್ 5 year ಪ್ಲಾನ್ಸ್ ಇನ್ ಇಂಡಿಯಾ. ಆಮೇಲೆ ಫಂಕ್ಷನ್ಸ್ ಆಫ್ ಬ್ಯಾಂಕ್ ಬಿಸ್ನೆಸ್ ಸ್ಟಡಿಯಲ್ಲಿ ಬ್ಯಾಂಕ್ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಟೈಪ್ಸ್, ಸರ್ವಿಸಸ್, ಅಡ್ವಾಂಟೇಜಸ್ ಆಫ್ ಓಪನಿಂಗ್ ಬ್ಯಾಂಕ್ ಅಕೌಂಟ್, ಪ್ರೊಸೀಜರ್ ಟು ಓಪನ್ ಬ್ಯಾಂಕ್ ಅಕೌಂಟ್, ಆಮೇಲೆ ಪೋಸ್ಟಲ್ ಬ್ಯಾಂಕ್. ಸೊ ಇವೆಲ್ಲ ಪ್ರಿಪೇರ್ ಆಗಬೇಕಾಗುತ್ತೆ. ನಾಟ್ ಓನ್ಲಿ ಫಂಕ್ಷನ್ಸ್ ಆಫ್ ಬ್ಯಾಂಕ್, ಇವನ್ನೆಲ್ಲ ನೋಡಿಕೊಂಡ್ರೆ ಬ್ಯಾಂಕ್ ಬಗ್ಗೆ ನಾವು 3 marks ಈಸಿಯಾಗಿ ತಗೋಬೋದು, ಇವೆಲ್ಲ ಕಾನ್ಸೆಪ್ಟನ್ನು ನೋಡಿಕೊಂಡ್ರೆ. ಆಮೇಲೆ ಎಂಟ್ರಪ್ರಿನರ್ಸ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳಿದ್ದಾರೆ. ಬಟ್ ಇನ್ ಅಡಿಷನ್ ಟು ದಿಸ್ ಮತ್ತೆ ಯಾವ ಕಾನ್ಸೆಪ್ಟ್ಗಳನ್ನು ನಾವು ನೋಡ್ಕೋಬೇಕು ಎಂಟರ್ಪ್ರಿನರ್ಶಿಪ್ಪಲ್ಲಿ? ವಾಟ್ ಈಸ್ ದ ರೋಲ್ ಆಫ್ ಎಂಟರ್ಪ್ರಿನರ್ಶಿಪ್? ಡಿಫರೆನ್ಸ್ ಬಿಟ್ವೀನ್ ಎಂಟರ್ಪ್ರಿನ್ಯೂರ್ಸ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಅಂತ ಇದೆ, ಇಂಪಾರ್ಟೆನ್ಸ್ ನೋಡ್ಕೋಬೇಕು. ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ಸ್ ಅಂತ ಇದೆ, ಅದನ್ನ ನೋಡ್ಕೋಬೇಕು. ಪ್ರಮೋಷನಲ್ ಆರ್ಗನೈಸೇಷನ್ಸ್, ಆಮೇಲೆ ಫೈನಾನ್ಷಿಯಲ್ ಆರ್ಗನೈಸೇಷನ್ ವಿಚ್ ಸಪೋರ್ಟ್ ಎಂಟರ್ಪ್ರಿನರ್ಶಿಪ್. ಸೊ ಎಂಟರ್ಪ್ರಿನರ್ಶಿಪ್ ಇಂದ ಒಂದು 3 marks ಕ್ವಶನ್ ಬಂದೇ ಬರುತ್ತೆ. ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ನಾವು ಪ್ರಿಪೇರ್ ಆಗಬೇಕಾಗುತ್ತೆ ಇನ್ ಅಡಿಷನ್ ಟು ದಿಸ್. ಸೊ ಲಾಸ್ಟ್ ಒನ್ ಈಸ್ 4 marks ಕ್ವಶನ್ಸ್. 4 marks ಕ್ವಶನ್ಸ್ ಅಲ್ಲಿ ನಾನು ಹೇಳಿದ್ದೆ ನಿಮಗೆ ವೆರಿ ಚೇಂಜಸ್ ಆಗಿದೆ. ಒಂದು ಕ್ವಶನ್ ಬಹಳಷ್ಟು ಚೇಂಜಸ್ ಆಗಿದೆ. ದಟ್ ಈಸ್ ಫ್ರೀಡಮ್ ಮೂವ್ಮೆಂಟ್ ಇಂದ ಬರುವಂಥ 4 marks ಕ್ವಶನ್ನು 3 marks ಹಾಕ್ಕೊಂಡು ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಅನ್ನ 4 marks ಹಾಕೊಂಡಿದ್ದಾರೆ. ದಿಸ್ ಈಸ್ ದ ವೆರಿ ಮೇಜರ್ ಚೇಂಜ್ ಇನ್ ದಿಸ್ 2023 ಮಾಡೆಲ್ ಪೇಪರ್. ಸೊ ಫಸ್ಟ್ ಕ್ವಶನ್ ಕರ್ನಾಟಿಕ್ ವಾರ್ಸ್ ಬಗ್ಗೆ ಕೇಳಿದ್ದಾರೆ. ದಿಸ್ ಇಸ್ ದ ಫಸ್ಟ್ ಟೈಮ್ ಕರ್ನಾಟಿಕ್ ವಾರ್ಗಳ ಬಗ್ಗೆ ಕೇಳಿದ್ದು. ದಿಸ್ ಇಸ್ ದ ಫಸ್ಟ್ ಟೈಮ್ 2023 ಅಲ್ಲಿ. ಅದು ಕೂಡ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಅನ್ನ 4 marksಗೆ 4 marks ಸೆಕ್ಷನ್ ಅಲ್ಲಿ ಹಾಕೊಂಡಿರೋದು. ದಿಸ್ ಇಸ್ ದ ಫಸ್ಟ್ ಟೈಮ್. ಸೊ ಹಾಗಾದ್ರೆ ಇದೇ ತರ ಕ್ವಶನ್ ಅನ್ನ ಪಿಕ್ ಮಾಡಿದರೆ ಮತ್ತೆ ಯಾವುದು 4 marks ಕ್ವಶನ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಬ್ಯಾಟಲ್ ಆಫ್ ಬಕ್ಸಾರ್ ನೋಡ್ಬೋದು, ಬ್ಯಾಟಲ್ ಆಫ್ ಪ್ಲಾಸಿ ನೋಡ್ಬೋದು, ಅಂಡ್ ಮಾರ್ತಾಂಡ ವರ್ಮಾನು ಕೂಡ 4 marksಗೆ ಕೇಳಲಿಕ್ಕೆ ಎಲಿಜಿಬಲ್ ಇದೆ. ಸೊ ಈ 4 ಕಾನ್ಸೆಪ್ಟ್ ಅನ್ನ ನೋಡ್ಕೊಂಡ್ರೆ 3 marksಗೂ ಆಗುತ್ತೆ ಅಂಡ್ 4 marksಗೂ ಆಗುತ್ತೆ, ನಾಟ್ ಎ ಪ್ರಾಬ್ಲಮ್. ಸೊ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಇಂಡಿಯಾದಲ್ಲಿ ಎಜುಕೇಶನ್ ಸಿಸ್ಟಮ್ ಮೇಲೆ ಆದಂಥ ಇಂಪ್ಯಾಕ್ಟ್ಸ್ ಅಂತ ಇದೆ. ಇದು ಫಿಕ್ಸ್ಡ್ ಕ್ವಶನ್ ಇದ್ದೇ ಇರುತ್ತೆ ಒಂದು ಕ್ವಶನ್ನು. ವಾಟ್ ಆರ್ ದ ಇಂಪ್ಯಾಕ್ಟ್ಸ್ ಆಫ್ ಬ್ರಿಟಿಷ್ ಎಜುಕೇಶನ್ ಸಿಸ್ಟಮ್ ಇನ್ ಇಂಡಿಯಾ ಅಂತ 4 marksಗೆ. ಬಟ್ ಇನ್ ಅಡಿಷನ್ ಟು ದಿಸ್ ಈ ಕ್ವಶನ್ ಬರಲಿಲ್ಲ ಅಂತಂದರೆ ದೆರ್ ಈಸ್ ಆಲ್ಸೋ ಪಾಸಿಬಿಲಿಟಿ, ಬಿಕಾಸ್ ಇನ್ನು ಬಹಳಷ್ಟು ಕಾನ್ಸೆಪ್ಟ್ಗಳು 8 ಪಾಯಿಂಟ್ಸ್ ಇರುವಂಥ ಕಾನ್ಸೆಪ್ಟ್ಗಳು ಬಹಳಷ್ಟಿದೆ. ಲೈಕ್ ರೆಗ್ಯುಲೇಟಿಂಗ್ ಆ್ಯಕ್ಟ್, ಆಮೇಲೆ ಚಾರ್ಟರ್ ಆ್ಯಕ್ಟ್, ಆಮೇಲೆ ಚಾರ್ಟರ್ ಆ್ಯಕ್ಟಲ್ಲಿ ಎರಡು, ಒಂದು 1813 ಆ್ಯಂಡ್ ಒಂದು 1833, ಇಂಡಿಯಾ ಗವರ್ನಮೆಂಟ್ ಆ್ಯಕ್ಟ್ 1935, ಜಮೀನ್ದಾರಿ ಆ್ಯಂಡ್ ರೈತ್ವಾರಿ ಡಿಫರೆನ್ಸ್, ದಿಸ್ ಇಸ್ ವೆರಿ ಎಕ್ಸ್ಪೆಕ್ಟೆಡ್. ಆ್ಯಂಡ್ ಅದ್ರ ಜೊತೆಗೆ 1909 ಆಮೇಲೆ 1919 ಈ ಎಲ್ಲ ಆ್ಯಕ್ಟ್ಗಳನ್ನು ನೋಡ್ಕೊಳ್ಳೋದು ಬೆಟರ್. ಸೊ ಇದ್ರ ಜೊತೆ ಒಂದು ಕ್ವಶನ್ ಕೂಡ ನಿಮಗೆ ಆಪ್ಷನಲ್ ಇರುತ್ತೆ. ಏನು ಭಯ ಪಡೋದೇನಿರಲ್ಲ, ಬಿಕಾಸ್ ಒಂದು ಆಪ್ಷನಲ್ ಕ್ವಶನ್ ಅದೇ ಲೆಸನಿಂದ ಕೂಡ ಕೊಟ್ಟಿರ್ತಾರೆ. ಸೊ ನಮಗೆ ಯಾವುದಾದ್ರೂ ಒಂದು ಕ್ವಶನ್ ಬರಲಿಲ್ಲ ಅಂದರೆ ಬೇರೆ ಕ್ವಶನ್ ಕೂಡ ನಾವು ಅಟೆಂಪ್ಟ್ ಮಾಡ್ಬೋದು. ಸೊ ಒನ್ ಮೋರ್ ಕ್ವಶನ್ ಅದೇ ಲೆಸನಿಂದ ಇಂಪ್ಯಾಕ್ಟ್ ಆಫ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಇಂಪ್ಯಾಕ್ಟ್ ಆಫ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್, ಸೊ ಇದು ಕೂಡ ವೆರಿ ಎಕ್ಸ್ಪೆಕ್ಟೆಡ್. ಆ್ಯಂಡ್ ಸ್ಟೇಟಸ್ ಆಫ್ ವುಮೆನ್ ಬಗ್ಗೆ ಕೇಳಿದ್ದಾರೆ, ಹೌ ಟು ಇಂಪ್ರೂವ್ ದ ಸ್ಟೇಟಸ್ ಆಫ್ ವುಮೆನ್. ಇದ್ರ ಜೊತೆ ಮೆನಿ ಕಾನ್ಸೆಪ್ಟ್ಗಳು ಬರ್ತಾವೆ ಅಲ್ಲಿ. ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಅಂಡರ್ 2 marks ಸೆಕ್ಷನ್ ಕಮ್ಯುನಲಿಸಮ್, ಇಲ್ಲಿಟ್ರಸಿ, ಎಕನಾಮಿಕ್ ಇನ್ಇಕ್ವಾಲಿಟಿ, ಕರಪ್ಷನ್, ಪ್ರಾಫಿಟೀರಿಂಗ್, ಓವರ್ ಪಾಪ್ಯುಲೇಷನ್, ಪವರ್ಟಿ, ಸ್ಮಗ್ಲಿಂಗ್. ಇವೆಲ್ಲ ಕಾನ್ಸೆಪ್ಟ್ಗಳನ್ನು 4 marksಗೆ ಆ್ಯಂಡ್ 3 marksಗೆ ಕೂಡ ಎಲಿಜಿಬಲ್ ಇರುತ್ತೆ. ಸೊ ಫೋಕಸ್ ಮಾಡಿದರೆ ಬೆಟರ್. ಆ್ಯಂಡ್ ಲಾಸ್ಟ್ ಕ್ವಶನ್ ಇದೆ ಫ್ರಮ್ ಜಿಯೋಗ್ರಫಿಯಿಂದ. ದಿಸ್ ಈಸ್ ದ ಫಸ್ಟ್ ಟೈಮ್ ಈ ರೀತಿ ಕೇಳಿರೋದು. ಬ್ಲ್ಯಾಕ್ ಸಾಯಿಲ್ ಆ್ಯಂಡ್ ಲ್ಯಾಟ್ರೈಸ್ ಸಾಯಿಲ್ ಡಿಫ್ರೆಂಟ್ ಆಗಿ ಹೇಗಿದೆ ಅಂತ. ಯೂಶುವಲಿ ಈ ಲೆಸನ್ನಲ್ಲಿ ಇಲ್ಲಿ ಲ್ಯಾಂಡ್ ರಿಸೋರ್ಸ್ ಲೆಸನನ್ನು ಫೋಕಸ್ ಮಾಡ್ತಿದ್ರು. ಬಟ್ ಆ ಲೆಸನ್ನ ಬದಲಾಗಿ ಸಾಯಿಲ್ ಚಾಪ್ಟರನ್ನು ಫೋಕಸ್ ಮಾಡಿದ್ದಾರೆ. ಸೊ ಸಾಯಿಲಲ್ಲಿ ಬರುವಂಥ ಅದರ್ ಕಾನ್ಸೆಪ್ಟ್ ಅಂತಂದರೆ 4 marksಗೆ ಸಾಯಿಲ್ ಎರೋಷನ್ ಇರ್ಬೋದು, ಸಾಯಿಲ್ ಕನ್ಸರ್ವೇಷನ್ ಇರ್ಬೋದು, ಆ್ಯಂಡ್ ಎಫೆಕ್ಟ್ಸ್ ಆಫ್ ಸಾಯಿಲ್ ಎರೋಷನ್ ಇರ್ಬೋದು. ಓನ್ಲಿ 3, ಇವು ಮೂರೇ ಅದನ್ನು ಬಿಟ್ಟರೆ ಮತ್ತೆ ಕೇಳುವಂಥದ್ದು. ಅದು ಬಿಟ್ಟರೆ ಬ್ಲ್ಯಾಕ್ ಸಾಯಿಲ್ ಬದಲು ಇಲ್ಲಿ ಬೇರೆ ಸಾಯಿಲ್ ಹಾಕೋಬೋದು, ರೆಡ್ ಸಾಯಿಲ್ ಹಾಕೋಬೋದು. ಇಲ್ಲಿ ಲ್ಯಾಟ್ರೈಟ್ ಸಾಯಿಲ್ ಬಿಟ್ಟು ಮೌಂಟೇನ್ ಸಾಯಿಲ್ ಕೂಡ ಹಾಕೋಬೋದು. ಸೊ ದಿಸ್ ಈಸ್ ಸೊ ವೆರಿ ಎಕ್ಸ್ಪೆಕ್ಟೆಡ್ 2 marks, 3 marks, and 4 marks. So model paper questions as well as very expected questions
ಈ ಎಲ್ಲ ಕ್ವಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.